ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಪಾಳೆಯದ ವಿರುದ್ಧ ಇದೀಗ ಕಾಂಗ್ರೆಸ್ ಪಡೆ ಪ್ರತಿಭಟನೆಯ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ಗೆ ಸಜ್ಜಾಗಿದೆ ಕಾಂಗ್ರೆಸ್ ಪಾಳೆಯ. ಇಬ್ಬರು ಕಾಂಗ್ರೆಸ್ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಗಾಂಧಿ ಮಂಟಪದಲ್ಲಿ ಸೇರಿ ತಿಮ್ಮಯ್ಯ ಸರ್ಕಲ್ಗೆ ಆಗಮಿಸುವವರಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆಗೆ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ನಾಯಕರ ದಬ್ಬಾಳಿಕೆ ದೌರ್ಜನ್ಯವೇ ಕಾರಣ ಅಂತ ಹೇಳಿ ಬಿಜೆಪಿ ನಾಯಕರೇನು ಆರೋಪ ಮಾಡಿದ್ರು. ಈ ಆರೋಪವನ್ನ ಸುಳ್ಳು ಆರೋಪ ಅಂತ ಹೇಳಿ ಬಿಜೆಪಿಗರ ವಿರುದ್ಧ ಇದೀಗ ಕಾಂಗ್ರೆಸ್ ಪಡೆ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಕೊಡಗು ಭಾಗದ ಇಬ್ಬರೂ ಕಾಂಗ್ರೆಸ್ನ ಶಾಸಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾ ನಿರತರನ್ನ ಪೊಲೀಸರು ತಡೆಯುವ ಪ್ರಯತ್ನಕ್ಕೆ ಮುಂದಾಗಿರೋದು. ಬಿಜೆಪಿ ಕಾರ್ಯಕರ್ತನ ಸುಸೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೋಲಾಗಿದೆ. ಕಾಂಗ್ರೆಸ್ ನಾಯಕರ ದೌರ್ಜನ್ಯ ದಬ್ಬಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಸುಸೈಡ್ ಮಾಡಿಕೊಂಡ ಅನ್ನೋ ಆರೋಪ ಬಿಜೆಪಿಗರು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಏನಾಗ್ತಿದೆ ಎಕ್ಸಾಕ್ಟ್ಲಿ ಅಲ್ಲಿ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಇವಾಗ ನಿನ್ನೆ ಏನು ಬಿಜೆಪಿ ಅವರು ಒಂದು ಬೃಹತ್ ಪ್ರತಿಭಟನೆ ಮಾಡಿದರೆ ಕುಶಾಲನಗರದಲ್ಲಿ ಮೃತದೇಹ ಆಸ್ಪತ್ರೆಯಲ್ಲಿ ಇಟ್ಟು ಪ್ರತಿಭಟನೆ ಮಾಡಿರುವಂತದ್ದು. ಈ ಸಂದರ್ಭ ಅವರು ನೇರ ಆರೋಪ ಮಾಡಿರುವಂತದ್ದು ಪೊಲೀಸರ ಕಿರುಕುಳ ಹಾಗೂ ಕಾಂಗ್ರೆಸ್ ಶಾಸಕರ ಕಿರುಕುಳದಿಂದ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂತದ್ದು. ಅದಕ್ಕೆ ನಿನ್ನೆ ತುರ್ತು ಸುದ್ದಿಗೋಷ್ಠಿ ಮಾಡಿದ್ರು ಎಸ್ ಪೊನ್ನಣ್ಣ ಮತ್ತೆ ಮಂತ್ರಗೌಡ ಶಾಸಕರು. ಇದಕ್ಕೆ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡೋದು ಸರಿಯಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಚೆನ್ನಾಗಿ ಅದು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಇವರು ಈ ರೀತಿ ಆರೋಪ ಮಾಡಿ ತಡೆ ಹಿಡಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಒಂದು ಆರೋಪ ಮಾಡಿದ್ರು. ಈಗ ಇವತ್ತು ಅದೇ ಬಿಜೆಪಿ ಪ್ರತಿಭಟನೆಗೆ ಪ್ರತಿಯಾಗಿ ಇವರು ಕಾಂಗ್ರೆಸ್ನವರು ಈಗ ಪ್ರತಿಭಟನೆ ಮಾಡ್ತಿರುವಂತದ್ದು. ಅವರಿಗಿಂತ ಹೆಚ್ಚು ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಪ್ರತಿಭಟನೆ ಆರಂಭ ಆಗಿದೆ, ನಡೀತಾ ಇದೆ. ಅಂದ್ರೆ ಅವರು ಹೇಳುವಂತದ್ದು ನೇರ ಆರೋಪ ಅಂದ್ರೆ ಬಿಜೆಪಿ ಅವರಿಂದ ಇವರು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಹಾಗಿದ್ದಾಗ ವಿಜೇಂದ್ರ ನಿನ್ನೆ ಏನು ಬಂದು ಪ್ರತಿಭಟನೆ ಭಾಗಿಯಾಗಿದ್ದರು. ಅದಕ್ಕಿಂತ ಒಂದು ವಾರ ಮೊದಲೇ ಅವರ ಬೆಂಬಲಕ್ಕೆ ನಿಂತಿದ್ರೆ ಅವರು ಸಾಯ್ತಾ ಇರಲಿಲ್ಲ. ಅದರಿಂದ ಬಿಜೆಪಿ ಅವರ ನೇರ ಕಾರಣ ಸಾವಿಗೆ ಅಂತ ಹೇಳಿ ಪೊನ್ನಣ್ಣ ನೇರ ಆರೋಪ ಮಾಡಿರುವಂತದ್ದು. ಆದ್ರಿಂದ ಅವರಿಗೆ ಪ್ರತಿಯಾಗಿ ಇವತ್ತು ಬೇರೆ ಬೇರೆ ಕಡೆಗಳ ಸಾಕಷ್ಟು ಕಾರ್ಯಕರ್ತರನ್ನು ಕರೆಸಿದ್ದಾರೆ. ಬಸ್ಗಳಲ್ಲಿ ಕರೆಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು. ಸುಮಾರು 700-800 ಒಂದು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಸೇರಿದ್ದಾರೆ. ಈ ಶಾಸಕರಾದ ಎಸ್ ಪೊನ್ನಣ್ಣ ಹಾಗೂ ಮಂತ್ರಗೌಡ ಇನ್ನಷ್ಟೇ ಇಲ್ಲಿಗೆ ಪ್ರತಿಭಟನೆ ಸಭೆಗೆ ಬರಬೇಕಾಗಿದೆ. ಬಂದು ಅವರು ಮಾತಾಡ್ತಿದ್ದಾರೆ. ಮಾತಾಡಿದ ನಂತರ ಇದು ಮುಗಿಯುತ್ತೆ. ಅಂದ್ರೆ ಗಾಂಧಿ ಮೈದಾನ ಎಲ್ಲ ಪ್ರತಿಭಟನಾ ಮೆರವಣಿಗೆ ಹೊರಟು ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಹೋಯಿತು. ಅಲ್ಲಿ ಪ್ರತಿಭಟನೆ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಅದನ್ನು ದಹನ ಮಾಡಿ ನಂತರ ಈಗ ಮತ್ತೆ ಗಾಂಧಿ ಮೈದಾನಕ್ಕೆ ಬಂದು ಇಲ್ಲಿ ಸಭೆ ಮಾಡ್ತಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಅನು ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತನ ಸುಸೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪವನ್ನ ಖಂಡಿಸಿ ಕಾಂಗ್ರೆಸ್ನ ನಾಯಕರು ಹಾಗೆ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿರುವುದು. ಮಡಿಕೇರಿ ಭಾಗದ ಅನೇಕ ಮಂದಿ ಕಾಂಗ್ರೆಸ್ನ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಸುಸೈಡ್ಗೆ ಕಾಂಗ್ರೆಸ್ ನಾಯಕರೇ ಕಾರಣ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಪಾಳೆಯದ ವಿರುದ್ಧ ಇದೀಗ ಕಾಂಗ್ರೆಸ್ ಪಡೆ ಪ್ರತಿಭಟನೆಯ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ಗೆ ಸಜ್ಜಾಗಿದೆ ಕಾಂಗ್ರೆಸ್ ಪಾಳೆಯ. ಇಬ್ಬರು ಕಾಂಗ್ರೆಸ್ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಗಾಂಧಿ ಮಂಟಪದಲ್ಲಿ ಸೇರಿ ತಿಮ್ಮಯ್ಯ ಸರ್ಕಲ್ಗೆ ಆಗಮಿಸುವವರಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆಗೆ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ನಾಯಕರ ದಬ್ಬಾಳಿಕೆ ದೌರ್ಜನ್ಯವೇ ಕಾರಣ ಅಂತ ಹೇಳಿ ಬಿಜೆಪಿ ನಾಯಕರೇನು ಆರೋಪ ಮಾಡಿದ್ರು. ಈ ಆರೋಪವನ್ನ ಸುಳ್ಳು ಆರೋಪ ಅಂತ ಹೇಳಿ ಬಿಜೆಪಿಗರ ವಿರುದ್ಧ ಇದೀಗ ಕಾಂಗ್ರೆಸ್ ಪಡೆ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಕೊಡಗು ಭಾಗದ ಇಬ್ಬರೂ ಕಾಂಗ್ರೆಸ್ನ ಶಾಸಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾ ನಿರತರನ್ನ ಪೊಲೀಸರು ತಡೆಯುವ ಪ್ರಯತ್ನಕ್ಕೆ ಮುಂದಾಗಿರೋದು.
ಬಿಜೆಪಿ ಕಾರ್ಯಕರ್ತನ ಸುಸೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೋಲಾಗಿದೆ. ಕಾಂಗ್ರೆಸ್ ನಾಯಕರ ದೌರ್ಜನ್ಯ ದಬ್ಬಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಸುಸೈಡ್ ಮಾಡಿಕೊಂಡ ಅನ್ನುವ ಆರೋಪ ಬಿಜೆಪಿಗರು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಏನಾಗ್ತಿದೆ ಎಕ್ಸಾಕ್ಟ್ಲಿ ಅಲ್ಲಿ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಇವಾಗ ನಿನ್ನೆ ಏನು ಬಿಜೆಪಿ ಅವರು ಒಂದು ಬೃಹತ್ ಪ್ರತಿಭಟನೆ ಮಾಡಿದರೆ ಕುಶಾಲನಗರದಲ್ಲಿ ಮತದೇಹ ಆಸ್ಪತ್ರೆಯಲ್ಲಿ ಇಟ್ಟು ಪ್ರತಿಭಟನೆ ಮಾಡಿರುವಂತದ್ದು. ಈ ಸಂದರ್ಭ ಅವರು ನೇರ ಆರೋಪ ಮಾಡಿರುವಂತದ್ದು ಪೊಲೀಸರ ಕಿರುಕುಳ ಹಾಗೂ ಕಾಂಗ್ರೆಸ್ ಶಾಸಕರ ಕಿರುಕುಳದಿಂದ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂತದ್ದು. ಅದಕ್ಕೆ ನಿನ್ನೆ ತುರ್ತು ಸುದ್ದಿಗೋಷ್ಠಿ ಮಾಡಿದ್ರು ಎಸ್ ಪೊನ್ನಣ್ಣ ಮತ್ತೆ ಮಂತ್ರಗೌಡ ಶಾಸಕರು. ಇದಕ್ಕೆ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡೋದು ಸರಿಯಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಚೆನ್ನಾಗಿ ಅದು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಅವರು ಈ ರೀತಿ ಆರೋಪ ಮಾಡಿ ತಡೆ ಹಿಡಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಒಂದು ಆರೋಪ ಮಾಡಿದ್ರು. ಈಗ ಇವತ್ತು ಅದೇ ಬಿಜೆಪಿ ಪ್ರತಿಭಟನೆಗೆ ಪ್ರತಿಯಾಗಿ ಇವರು ಕಾಂಗ್ರೆಸ್ನವರು ಈಗ ಪ್ರತಿಭಟನೆ ಮಾಡ್ತಿರುವಂತದ್ದು. ಅವರಿಗಿಂತ ಹೆಚ್ಚು ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಪ್ರತಿಭಟನೆ ಆರಂಭ ಆಗಿದೆ, ನಡೀತಾ ಇದೆ. ಅಂದ್ರೆ ಅವರು ಹೇಳುವಂತದ್ದು ನೇರ ಆರೋಪ ಅಂದ್ರೆ ಬಿಜೆಪಿ ಅವರಿಂದ ಇವರು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಹಾಗಿದ್ದಾಗ ವಿಜೇಂದ್ರ ನಿನ್ನೆ ಏನು ಬಂದು ಪ್ರತಿಭಟನೆ ಭಾಗಿಯಾಗಿದ್ದರು, ಅದಕ್ಕಿಂತ ಒಂದು ವಾರ ಮೊದಲೇ ಅವರ ಬೆಂಬಲಕ್ಕೆ ನಿಂತಿದ್ರೆ ಅವರು ಸಾಯ್ತಾ ಇರಲಿಲ್ಲ. ಅದರಿಂದ ಬಿಜೆಪಿ ಅವರ ನೇರ ಕಾರಣ ಸಾವಿಗೆ ಅಂತ ಹೇಳಿ ಪೊನ್ನಣ್ಣ ನೇರ ಆರೋಪ ಮಾಡಿರುವಂತದ್ದು. ಆದ್ರಿಂದ ಅವರಿಗೆ ಪ್ರತಿಯಾಗಿ ಇವತ್ತು ಬೇರೆ ಬೇರೆ ಕಡೆಗಳ ಸಾಕಷ್ಟು ಕಾರ್ಯಕರ್ತರನ್ನು ಕರೆಸಿದ್ದಾರೆ, ಬಸ್ಗಳಲ್ಲಿ ಕರೆಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು. ಸುಮಾರು 700-800 ಒಂದು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಸೇರಿದ್ದಾರೆ. ಶಾಸಕರಾದ ಎಸ್ ಪೊನ್ನಣ್ಣ ಹಾಗೂ ಮಂತ್ರಿಗಳು ಇನ್ನಷ್ಟೇ ಇಲ್ಲಿಗೆ ಪ್ರತಿಭಟನೆ ಸಭೆಗೆ ಬರಬೇಕಾಗಿದೆ. ಬಂದು ಅವರು ಮಾತಾಡ್ತಿದ್ದಾರೆ. ಮಾತಾಡಿದ ನಂತರ ಇದು ಮುಗಿಯುತ್ತೆ. ಅಂದ್ರೆ ಗಾಂಧಿ ಮೈದಾನ ಇದೆ, ಗಾಂಧಿ ಮೈದಾನ ಎಲ್ಲ ಪ್ರತಿಭಟನಾ ಮೆರವಣಿಗೆ ಹೊರಟು ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಹೋಯಿತು. ಅಲ್ಲಿ ಪ್ರತಿಭಟನೆ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಅದನ್ನು ದಹನ ಮಾಡಿ ನಂತರ ಈಗ ಮತ್ತೆ ಗಾಂಧಿ ಮೈದಾನಕ್ಕೆ ಬಂದು ಇಲ್ಲಿ ಸಭೆ ಮಾಡ್ತಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಿಜೆಪಿ ಕಾರ್ಯಕರ್ತನ ಸುಸೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪವನ್ನ ಖಂಡಿಸಿ ಕಾಂಗ್ರೆಸ್ನ ನಾಯಕರು ಹಾಗೆ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿರುವುದು. ಮಡಿಕೇರಿ ಭಾಗದ ಅನೇಕ ಮಂದಿ ಕಾಂಗ್ರೆಸ್ನ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಸುಸೈಡ್ಗೆ ಕಾಂಗ್ರೆಸ್ ನಾಯಕರೇ ಕಾರಣ ಅಂತ ಹೇಳಿ ಬಿಜೆಪಿ ಮಾಡಿದ ಆರೋಪ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಪಾಳೆಯದ ವಿರುದ್ಧ ಇದೀಗ ಕಾಂಗ್ರೆಸ್ ಪಡೆ ಪ್ರತಿಭಟನೆಯ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ಗೆ ಸಜ್ಜಾಗಿದೆ ಕಾಂಗ್ರೆಸ್ ಪಾಳೆಯ. ಇಬ್ಬರು ಕಾಂಗ್ರೆಸ್ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಗಾಂಧಿ ಮಂಟಪದಲ್ಲಿ ಸೇರಿ ತಿಮ್ಮಯ್ಯ ಸರ್ಕಲ್ಗೆ ಆಗಮಿಸುವವರಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆಗೆ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ನಾಯಕರ ದಬ್ಬಾಳಿಕೆ ದೌರ್ಜನ್ಯವೇ ಕಾರಣ ಅಂತ ಹೇಳಿ ಬಿಜೆಪಿ ನಾಯಕರೇನು ಆರೋಪ ಮಾಡಿದ್ರು. ಈ ಆರೋಪವನ್ನ ಸುಳ್ಳು ಆರೋಪ ಅಂತ ಹೇಳಿ ಬಿಜೆಪಿಗರ ವಿರುದ್ಧ ಇದೀಗ ಕಾಂಗ್ರೆಸ್ ಪಡೆ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಕೊಡಗು ಭಾಗದ ಇಬ್ಬರೂ ಕಾಂಗ್ರೆಸ್ನ ಶಾಸಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರತಿಭಟನಾ ನಿರತರನ್ನ ಪೊಲೀಸರು ತಡೆಯುವ ಪ್ರಯತ್ನಕ್ಕೆ ಮುಂದಾಗಿರೋದು. ಬಿಜೆಪಿ ಕಾರ್ಯಕರ್ತನ ಸುಸೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೋಲಾಗಿದೆ. ಕಾಂಗ್ರೆಸ್ ನಾಯಕರ ದೌರ್ಜನ್ಯ ದಬ್ಬಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಸುಸೈಡ್ ಮಾಡಿಕೊಂಡ ಅನ್ನುವ ಆರೋಪ ಬಿಜೆಪಿಗರು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಏನಾಗ್ತಿದೆ ಎಕ್ಸಾಕ್ಟ್ಲಿ ಅಲ್ಲಿ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಇವಾಗ ನಿನ್ನೆ ಏನು ಬಿಜೆಪಿ ಅವರು ಒಂದು ಬೃಹತ್ ಪ್ರತಿಭಟನೆ ಮಾಡಿದರೆ ಕುಶಾಲನಗರದಲ್ಲಿ ಮತದೇಹ ಆಸ್ಪತ್ರೆಯಲ್ಲಿ ಇಟ್ಟು ಪ್ರತಿಭಟನೆ ಮಾಡಿರುವಂತದ್ದು. ಈ ಸಂದರ್ಭ ಅವರು ನೇರ ಆರೋಪ ಮಾಡಿರುವಂತದ್ದು ಪೊಲೀಸರ ಕಿರುಕುಳ ಹಾಗೂ ಕಾಂಗ್ರೆಸ್ ಶಾಸಕರ ಕಿರುಕುಳದಿಂದ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂತದ್ದು. ಅದಕ್ಕೆ ನಿನ್ನೆ ತುರ್ತು ಸುದ್ದಿಗೋಷ್ಠಿ ಮಾಡಿದ್ರು ಎಸ್ ಪೊನ್ನಣ್ಣ ಮತ್ತೆ ಮಂತ್ರಗೌಡ ಶಾಸಕರು. ಇದಕ್ಕೆ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡೋದು ಸರಿಯಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಚೆನ್ನಾಗಿ ಅದು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಅವರು ಈ ರೀತಿ ಆರೋಪ ಮಾಡಿ ತಡೆ ಹಿಡಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾವಿನ ಮೇಲೆ
ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಒಂದು ಆರೋಪ ಮಾಡಿದ್ರು. ಈಗ ಇವತ್ತು ಅದೇ ಬಿಜೆಪಿ ಪ್ರತಿಭಟನೆಗೆ ಪ್ರತಿಯಾಗಿ ಇವರು ಕಾಂಗ್ರೆಸ್ನವರು ಈಗ ಪ್ರತಿಭಟನೆ ಮಾಡ್ತಿರುವಂತದ್ದು. ಅವರಿಗಿಂತ ಹೆಚ್ಚು ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಪ್ರತಿಭಟನೆ ಆರಂಭ ಆಗಿದೆ, ನಡೀತಾ ಇದೆ. ಅಂದ್ರೆ ಅವರು ಹೇಳುವಂತದ್ದು ನೇರ ಆರೋಪ ಅಂದ್ರೆ ಬಿಜೆಪಿ ಅವರಿಂದ ಇವರು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಹಾಗಿದ್ದಾಗ ವಿಜೇಂದ್ರ ನಿನ್ನೆ ಏನು ಬಂದು ಪ್ರತಿಭಟನೆ ಭಾಗಿಯಾಗಿದ್ದರು, ಅದಕ್ಕಿಂತ ಒಂದು ವಾರ ಮೊದಲೇ ಅವರ ಬೆಂಬಲಕ್ಕೆ ನಿಂತಿದ್ರೆ ಅವರು ಸಾಯ್ತಾ ಇರಲಿಲ್ಲ. ಅದರಿಂದ ಬಿಜೆಪಿ ಅವರೇ ನೇರ ಕಾರಣ ಸಾವಿಗೆ ಅಂತ ಹೇಳಿ ನೇರ ಆರೋಪ ಮಾಡಿರುವಂತದ್ದು. ಆದ್ರಿಂದ ಅವರಿಗೆ ಪ್ರತಿಯಾಗಿ ಇವತ್ತು ಬೇರೆ ಬೇರೆ ಕಡೆಗಳ ಸಾಕಷ್ಟು ಕಾರ್ಯಕರ್ತರನ್ನು ಕರೆಸಿದ್ದಾರೆ, ಬಸ್ಗಳಲ್ಲಿ ಕರೆಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು. ಸುಮಾರು 700-800 ಒಂದು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಸೇರಿದ್ದಾರೆ. ಶಾಸಕರಾದ ಎಸ್ ಪೊನ್ನಣ್ಣ ಹಾಗೂ ಮಂತ್ರಿಗೌಡ ಇನ್ನಷ್ಟೇ ಇಲ್ಲಿಗೆ ಪ್ರತಿಭಟನೆ ಸಭೆಗೆ ಬರಬೇಕಾಗಿದೆ. ಬಂದು ಅವರು ಮಾತಾಡ್ತಿದ್ದಾರೆ. ಮಾತಾಡಿದ ನಂತರ ಇದು ಮುಗಿಯುತ್ತೆ. ಅಂದ್ರೆ ಗಾಂಧಿ ಮೈದಾನ ಇಲ್ಲ, ಪ್ರತಿಭಟನಾ ಮೆರವಣಿಗೆ ಹೊರಟು ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಹೋಯಿತು. ಅಲ್ಲಿ ಪ್ರತಿಭಟನೆ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಅದನ್ನು ದಹನ ಮಾಡಿ ನಂತರ ಈಗ ಮತ್ತೆ ಗಾಂಧಿ ಮೈದಾನಕ್ಕೆ ಬಂದು ಇಲ್ಲಿ ಸಭೆ ಮಾಡ್ತಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಅನು ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಿಜೆಪಿ ಕಾರ್ಯಕರ್ತನ ಸುಸೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪವನ್ನ ಖಂಡಿಸಿ ಕಾಂಗ್ರೆಸ್ನ ನಾಯಕರು ಹಾಗೆ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿರುವುದು. ಮಡಿಕೇರಿ ಭಾಗದ ಅನೇಕ ಮಂದಿ ಕಾಂಗ್ರೆಸ್ನ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಸುಸೈಡ್ಗೆ ಕಾಂಗ್ರೆಸ್ ನಾಯಕ